ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಟಿವಿ ಕಥೆಗಳು. ಬನ್ನಿ ಅಮೃತಧಾರೆ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಬರೋಣ. ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡೋದಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸುನಿಲ್ ಅವರು ಜಯದೇವ್ ಹತ್ರ ಮಲ್ಲಿನ ಕರ್ಕೊಂಡು ಹೋಗ್ತಾರೆ. ಜಯದೇವ್ ಅವರು ಕೂಡ ಸುನಿಲ್ ನನ್ನ ಪರವಾಗೇ ಇದ್ದಾನೆ, ನಾನು ಹೇಳಿದ ಕೆಲಸ ಅವನು ಮಾಡಿಬಿಟ್ಟ, ಅವನು ತುಂಬ ಒಳ್ಳೆ ಹುಡುಗ, ನಾನು ಟ್ರೈನಿಂಗ್ ಕೊಟ್ಟಾಗೆ ಅವನು ಕೂಡ ಮಾಡಿದ್ದಾನೆ, ಈ ಮಲ್ಲಿ ಈಗ ನನ್ನ ಕೈಗೆ ಸಿಕ್ಬಿಟ್ಲು ಅಂತ ಹೇಳಿ ಜಯದೇವ್ ಅವರು ತುಂಬಾ ಖುಷಿಯಲ್ಲಿ ಇರ್ತಾರೆ. ಸುನಿಲ್ ಕೂಡ ಇಲ್ಲಿ ಮಲ್ಲಿನ ಜಯದೇವ್ ಕೈಗೆ ಒಪ್ಪಿಸ್ತೇನೆ ಅಂತ ಕೊಟ್ಟ ಮಾತಿಗೆ ಸರಿಯಾಗಿ ಮಲ್ಲಿನ ಅಲ್ಲಿ ಕರ್ಕೊಂಡೋಗಿ, ನಾನು ನಿನ್ನ ಪ್ರೀತಿಸ್ತಿಲ್ಲ, ನಾನು ಇಷ್ಟು ದಿನ ಮಾಡಿದ್ದು ನಾಟಕ ಅಂತ ಹೇಳಿ, ಬಾಸ್ ನಾನು ಮಲ್ಲಿನ ನಿಮ್ಮ ಕೈಗೆ ಒಪ್ಪಿಸ್ತಾ ಇದ್ದೇನೆ, ಇನ್ನು ನೀವುಂಟು ಇವರುಂಟು, ನನಗೆ ಟಿಕೆಟ್ ಎಲ್ಲ ಕೊಟ್ಬಿಡಿ, ನಾನು ಇಲ್ಲಿಂದ ಹೋಗ್ತೇನೆ ಅಂತ ಹೇಳಿ ಸುನಿಲ್ ಅವರು ಹೇಳ್ತಾರೆ. ಆಗ ಇದನ್ನು ಕೇಳಿ ಮಲ್ಲಿ ಕೂಡ ಶಾಕ್ ಆಗ್ತಾರೆ ಮತ್ತು ಹತ್ಕೊಂಡು, ಸುನಿಲ್ ನೀನು ನಿಜವಾಗ್ಲೂ ನನ್ನ ಪ್ರೀತಿಸ್ತಿಲ್ವಾ, ಇಷ್ಟು ದಿನ ಮಾಡಿದ್ದು ನಾಟಕನ ಅಂತ ಹೇಳಿ ಹೇಳ್ತಾರೆ. ಆಗ ಹೌದು ಅಂತ ಇಲ್ಲಿ ಹೇಳ್ತಾರೆ. ಆಗ ಜಯದೇವ್ ಅವರು, ಹೌದು ಮಲ್ಲಿ, ನಾನು ಇಷ್ಟು ದಿನ ಅವನು ನಾಟಕ ಮಾಡಿದ್ದಾನೆ, ಅವನಿಗೆ ಸೂತ್ರಧಾರಿ ನಾನೇ ಆಗಿದ್ದು, ನಿನಗೆ ಈ ರೀತಿಯಾಗಿ ಮೋಸ ಮಾಡಬೇಕು ಅಂತ ಹೇಳಿ ನಾಟಕ ಮಾಡಬೇಕಂತ ಹೇಳಿ ನಾನೇ ಅವನನ್ನು ಕಳಿಸಿದ್ದು, ಈಗ ನೀನು ಕಣ್ಣೀರಿನಲ್ಲಿ ಕೈ ತೊಳಿತೀಯ ಅಂತ ಇಲ್ಲಿ ಹೇಳ್ತಾರೆ. ಆಗ ಮಲ್ಲಿ ಅವರು ಕೂಡ ಅಳ್ತಾನೆ ಇರ್ತಾರೆ. ಆಗ ಜಯದೇವ್ ಅವರು ಅವ್ರಿಗೆ, ಅಳು ಮಲ್ಲಿ ಅಳು, ನೀನು ಮನಸ್ಸು ಬಿಚ್ಚಿ ಅಳು, ನೀನು ಅಳೋದಕ್ಕೆ ಮತ್ತೆ ನೀನು ಈ ಅಳೋದನ್ನು ನೋಡಿ ನಾನು ಖುಷಿ ಪಡೋದಕ್ಕೆ ತಾನೇ ನಾನು ಈ ರೀತಿ ಎಲ್ಲ ಮಾಡಿದ್ದು ಅಂತ ಹೇಳಿ ಜಯದೇವ್ ಅವರು ಹೇಳ್ತಾರೆ. ಮಲ್ಲಿ ನೀನು ಇನ್ನು ಮೇಲೆ ಈ ರೀತಿಯಾಗಿ ದುಃಖ ಪಡ್ತಾ ಇರಬೇಕು, ನಿನಗೆ ಯಾವುದೇ ರೀತಿ ಸಂತೋಷ ಇರಬಾರ್ದು, ನೀನು ಯಾವಾಗಲೂ ಕೂಡ ಇದೇ ರೀತಿ ಅಳ್ತಾ ಇರಬೇಕು, ನಾನು ಅದನ್ನು ನೋಡಿ ಖುಷಿ ಪಡಬೇಕು ಅಂತ ಇಲ್ಲಿ ಹೇಳ್ತಾರೆ. ಹಾಗೆ ನಿನ್ನ ಜೀವನ ಎಲ್ಲ ಹಾಳಾಗಿ ಹೋಯಿತು ಅಂತ ಇಲ್ಲಿ ಹೇಳ್ತಾ ಇರ್ತಾರೆ ಮತ್ತು ಜಯದೇವ್ ನಗ್ತಾ ಇರ್ತಾರೆ. ಆಗ ಈ ಕಡೆ ಮಲ್ಲಿ ಅವರು ಕೂಡ, ನೀನು ನನ್ನ ಜೀವನನ ಯಾವುದೇ ಕಾರಣಕ್ಕೂ ಹಾಳು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಮಲ್ಲಿ ಅವರು ಕೂಡ ನಗ್ತಾರೆ. ಆಗ ಜಯದೇವ್ ಅವರಿಗೆ ಈ ಕಡೆ ಶಾಕ್ ಆಗ್ತದೆ. ಆಗ ಮಲ್ಲಿ ಅವರು ಕೂಡ ಹೇಳ್ತಾರೆ, ನನ್ನ ಜೀವನ ನಿನ್ನಿಂದ ಹಾಳು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಇಲ್ಲಿ ಹೇಳ್ತಾರೆ. ಅದಕ್ಕೆ ಒಂದು ನಿಮಿಷ ಅಂತ ಹೇಳಿ ಈ ಕಡೆ ಅಕ್ಕವರೇ ಅಂತ ಹೇಳಿ ಕರೀತಾರೆ. ಆಗ ಗೌತಮ್ ಅವರು ಮತ್ತು ಭೂಮಿಕಾ ಅವರು ಬರ್ತಾರೆ. ಅವರನ್ನು ನೋಡಿ ಜಯದೇವ್ಗೆ ಇನ್ನೂ ಶಾಕ್ ಆಗುತ್ತೆ. ಆಗ ಜಯದೇವ್ ಅವರು ಕೂಡ, ಈ ಪೈಲ್ವಾನ್ ಏನಿದು ಅಂತ ಇಲ್ಲಿ ಹೇಳ್ತಾರೆ. ಆಗ ಮಲ್ಲಿ ಅವರು ಕೂಡ, ಜಯದೇವ್ ಯಾಕೆ ಶಾಕ್ ಆಯಿತಾ, ಅವನೇನು ಹೇಳ್ತಾನೆ ನಾವು ಹೇಳ್ತೇವೆ ಕೇಳಿ ಅಂತ ಹೇಳಿ ಈ ಕಡೆ ಮಲ್ಲಿ ಅವರು ಹೇಳ್ತಾರೆ. ನೀನು ನನ್ನ ಜೀವನ ಹಾಳು ಮಾಡಬೇಕು ಅಂತ ಹೇಳಿ ಈ ಕಡೆ ಸುನಿಲ್ನನ್ನು ಕಳಿಸಿದ್ದೆ, ಆದರೆ ಸುನಿಲ್ ಅವರು ನನಗೆ ಹೊಸ ಬಾಳನ್ನು ಕೊಟ್ಟಿದ್ದಾರೆ, ಅವರು ನಿಜವಾಗ್ಲೂ ನನ್ನ ಮದುವೆ ಆಗಿ ನನ್ನ ಬಾಳ ಸಂಗಾತಿಯನ್ನಾಗಿ ಆರಿಸ್ಕೊಂಡಿದ್ದಾರೆ, ಅವರೇ ನಿನಗೆ ತಿರುಗಿ ಬಿದ್ದರು, ಹೇಗೆ ನೀವು ಶತ್ರುಗಳು ಪ್ಲ್ಯಾನ್ ಮಾಡ್ತಿರೋ ಹಾಗೆ ಶತ್ರುಗಳಿಗೆ ತಿರುಗಿ ಬೀಳೋದಂದರೆ ಇದೆ ನೋಡಿ ಅಂತ ಹೇಳಿ ಮಲ್ಲಿ ಅವರು ಕೂಡ ಹೇಳ್ತಾ ಇರ್ತಾರೆ. ಮತ್ತು ಗೌತಮ್ ಅವರು ಕೂಡ, ಯಾಕೆ ಜಯದೇವ್ ಈಗ ನಿನಗೆ ಮಾತೇ ಬರ್ತಿಲ್ವಾ, ಮಾತಾಡು ಅಂತ ಇಲ್ಲಿ ಹೇಳ್ತಾರೆ. ಆಗ ಜಯದೇವ್ ಅವರು ಕೂಡ ಸುಮ್ಮನೆ ನಿಂತಿರ್ತಾರೆ. ಆಗ ಭೂಮಿಕಾ ಅವರು ಕೂಡ ಜಯದೇವ್ ಹತ್ರ ಬಂದು, ನೀನು ಇವಳಿಗೆ ಏನೆಲ್ಲ ತೊಂದರೆ ಕೊಟ್ಟೆ ಅಲ್ಲ, ಅವಳು ಎಕ್ಸಾಮ್ ಬರೆಯುವಾಗ ಮತ್ತು ಅವಳ ಮದುವೆಯಲ್ಲಿ ಕೂಡ, ಆದರೆ ಅವೆಲ್ಲದಕ್ಕೂ ರಿವೆಂಜ್ ತೀರಿಸ್ಕೊಳ್ಳೋ ಕ್ಷಣ ಈಗ ಬಂದಿದೆ, ನೀನು ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ಹೇಳಿ ಭೂಮಿಕಾ ಅವರು ಕೂಡ ಹೇಳ್ತಾರೆ. ಮತ್ತು ಗೌತಮ್ ಅವರು ಕೂಡ, ನಿನಗೆ ಇದೆಲ್ಲ ಹೇಗೆ ಆಯಿತು ಅಂತ ಶಾಕ್ ಆಗಿರ್ಬೋದಲ್ಲ, ನೀನು ಅವತ್ತು ಅರಿಶಿಣ ಶಾಸ್ತ್ರ ದಿನ ನೀನು ಸುನಿಲ್ ಹತ್ರ ಬಂದು ಮಾತಾಡಿದ್ದನ್ನು ನಾವು ಕೇಳಿಸ್ಕೊಂಡ್ವಿ, ಮತ್ತು ಪಾರ್ಥನು ಕೂಡ ಇವನು ಜಯದೇವ್ ಕಡೆಯವನು ಅಂತ ಹೇಳಿದಾಗ ನಮಗೆ ಅನುಮಾನ ಬಂದು ನಾವು ಸುನಿಲ್ನನ್ನು ಫಾಲೋ ಮಾಡಿದ್ವಿ, ಆಗ ನೀನು ಅವನ ಹತ್ರ ಮಾತಾಡಿದ್ದು ಮತ್ತು ಕೊನೆ ಕ್ಷಣದಲ್ಲಿ ಮಲ್ಲಿನ ಮದುವೆ ಮಂಟಪದಿಂದ ಬಿಟ್ಟು ಹೋಗೋಕೆ ಹೇಳಿದ್ದು ಎಲ್ಲವನ್ನು ಕೂಡ ನಾವು ಕೇಳಿಸ್ಕೊಂಡ್ವಿ, ಆದ್ದರಿಂದ ನಾನು ಸುನಿಲ್ ಹತ್ರ ಈ ರೀತಿಯಾಗಿ ಮಾತಾಡಿದೆ. ಆಗ ಸುನಿಲ್ ಅವರು, ನಾನು ಮಲ್ಲಿ ಅವರನ್ನ ನಿಜವಾಗೂ ಪ್ರೀತಿಸ್ತೇನೆ, ಅವರನ್ನು ಮದುವೆ ಆಗ್ತೇನೆ ಅಂತ ಹೇಳಿ ಒಪ್ಕೊಂಡು, ಸುನಿಲ್ ಕೂಡ ನಮ್ಮ ಪರವಾಗಿ ನಿಂತು ಈ ರೀತಿ ಎಲ್ಲ ಪ್ಲ್ಯಾನ್ ಮಾಡಿ ನಿನಗೆ ಈ ಸಮಯದಲ್ಲಿ ನೀನು ನಮಗೆ ಮಾಡಿದ ಎಲ್ಲ ಪ್ಲ್ಯಾನ್ಗಳು ಉಲ್ಟಾ ಆಗೋದಕ್ಕೆ ಸುನಿಲ್ ಕೂಡ ಸಾಥ್ ಕೊಟ್ಟಿದ್ದಾನೆ ಅಂತ ಹೇಳಿ ಗೌತಮ್ ಅವರು ಕೂಡ ಹೇಳ್ತಾರೆ. ಆಗ ಸುನಿಲ್ ಅವರಿಗೆ ಈ ಕಡೆ ಜಯದೇವ್, ಏನು ಪೈಲ್ವಾನ್ ಇದು ಅಂತ ಇಲ್ಲಿ ಕೇಳ್ತಾರೆ. ಬಾಸ್ ನನ್ನನ್ನು ಕ್ಷಮಿಸ್ಬಿಡಿ, ನಾನು ಈಗ ಗೌತಮ್ ಸರ್ ಜೊತೆ ಕೆಟ್ಟವ್ರ ಜೊತೆ ಸೇರಿ ಕೆಟ್ಟೋದು ಮಾಡೋ ಬದಲು ಒಳ್ಳೆಯವ್ರ ಜೊತೆ ಸೇರಿ ಒಳ್ಳೆಯದನ್ನು ಮಾಡೋದು ಒಳ್ಳೇದನ್ನಿಸ್ತು, ಆದ್ದರಿಂದ ನಾನು ಇವರ ಜೊತೆ ಸೇರ್ಕೊಂಡ್ಬಿಟ್ಟೆ ಅಂತ ಹೇಳಿ ಈ ಕಡೆ ಸುನಿಲ್ ಅವರು ಕೇಳ್ತಾರೆ. ಆಗ ಈ ಕಡೆ ಜಯದೇವ್ ಅವರು, ಸುನಿಲ್, ನಾನು ನಿನ್ನನ್ನು ಕೂಡ ಸುಮ್ಮನೆ ಬಿಡೋದಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಭೂಮಿಕಾ ಅವರು ಕೂಡ ಇಲ್ಲಿ ಹೇಳ್ತಾರೆ, ಆ ಸುನಿಲ್ನನ್ನು ನೀನು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಈಗ ಮಲ್ಲಿಗೆ ಎಷ್ಟೋ ಪ್ರಾಬ್ಲಮ್ ಕೊಟ್ಟೆ, ಆದರೆ ಇವರಿಬ್ಬರಿಗೂ ಕೂಡ ಯಾವುದೇ ರೀತಿ ಪ್ರಾಬ್ಲಮ್ ಕೊಡಲಿಕ್ಕೆ ನಿನ್ನಿಂದ ಆಗೋದಿಲ್ಲ, ಯಾಕಂದರೆ ಈಗ ಮಲ್ಲಿ ಕೂಡ
IAS ಎಕ್ಸಾಮ್ ಬರೆದು ಅವಳು ಅದರಲ್ಲಿ ಪಾಸ್ ಆಗಿದ್ದಾಳೆ ಮತ್ತು ಈಗ ಅವಳು ಕೇವಲ ಮಲ್ಲಿ ಅಲ್ಲ, ಅವಳು IAS ಅಧಿಕಾರಿ. ಅವಳ ಜೊತೆಯಲ್ಲಿ ಎಲ್ಲ ಸೆಕ್ಯೂರಿಟಿ ಗಾರ್ಡ್, ಪೊಲೀಸ್ಗಳು. ಅವಳಿಗೆ ಒಂದೊಂದು ಇಂಚು ಕೂಡ ತೊಂದರೆ ಆದರೂ ಅವಳ ಜೊತೆಯಲ್ಲಿ ಎಲ್ಲರೂ ಕೂಡ ಸೆಕ್ಯೂರಿಟಿಗಾಗಿ ನಿಂತಿರ್ತಾರೆ. ನೀನು ಇನ್ನು ಮೇಲೆ ಮಲ್ಲಿ ಜೊತೆ ಇರುವ ನಮ್ಮನ್ನಾಗಲಿ ಯಾವುದೇ ರೀತಿ ತೊಂದರೆ ಕೊಡೋಕ್ಕೆ ಸಾಧ್ಯನೇ ಆಗೋದಿಲ್ಲ. ಯಾಕಂದರೆ ನಮ್ಮ ಸುತ್ತಲೂ ಫುಲ್ಲು ಸೆಕ್ಯೂರಿಟಿ ಗಾರ್ಡ್ಗಳು ಇರ್ತಾರೆ. ಮತ್ತು ನೀನು ಎಷ್ಟೇ ಪ್ಲ್ಯಾನ್ ಮಾಡಿದ್ರು, ಏನೇ ತಿಪ್ಪರ್ಲಾಗ ಹಾಕಿದ್ರೂ ನಮ್ಮನ್ನು ಕೂಡ ಏನೂ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ನೀನು ಇನ್ಮೇಲೆ ಈ ಮನೆಯಲ್ಲೇ ಇರೋದಿಲ್ಲ. ನೀನು ಇಷ್ಟೆಲ್ಲ ತಪ್ಪು ಮಾಡಿದ್ಯಾ ಅಂದರೆ ನಿನಗೆ ಇನ್ನು ಮೇಲೆ ಶಿಕ್ಷೆ ಆಗಲೇಬೇಕು ಅಂತ ಹೇಳಿ ಭೂಮಿಕಾ ಅವರು ಕೂಡ ಹೇಳ್ತಾರೆ. ಆಗ ಈ ಕಡೆ ಮಲ್ಲಿ ಅವರು ಕೂಡ ಇವರಿಗೆ ಏನು ಶಿಕ್ಷೆ ಆಗಬೇಕು ಅಕ್ಕವ್ರೆ ಅಂತ ಇಲ್ಲಿ ಕೇಳ್ತಾರೆ. ಆಗ ಗೌತಮ್ ಅವರು ಕೂಡ ಹೇಳ್ತಾರೆ, ಇವನು ಇಷ್ಟು ದಿನ ಮಾಡಿದ ಈ ಎಲ್ಲ ಕೃತ್ಯಗಳಿಗೆ ಇವನಿಗೆ ಒಳ್ಳೆ ಶಿಕ್ಷೆನೇ ಆಗುತ್ತೆ. ಇವನನ್ನ ಇನ್ನು ಮೇಲೆ ಜೈಲಿನಲ್ಲಿ ಕಂಬಿ ಎಣಿಸ್ಲಿಕ್ಕೆ ಬಿಡಬೇಕು ಅಂತ ಹೇಳಿ ಗೌತಮ್ ಅವರು ಕೂಡ ಹೇಳ್ತಾರೆ. ಆಗ ಈ ಕಡೆ ಜಯದೇವ್ ಅವರು ಗೌತಮ್ ಅಂತ ಇಲ್ಲಿ ಕೇಳ್ತಾರೆ. ಆಗ ಗೌತಮ್ ಅವರು, ಸಾಕು ಬಾಯಿ ಮುಚ್ಚು, ನೀನು ಇಷ್ಟು ದಿನ ಮಾಡಿದ ಈ ಎಲ್ಲ ಪಾಪದ ಕೃತ್ಯಗಳಿಗೆ ನಾವು ಇಷ್ಟು ದಿನ ಹೇಗೋ ಸಹಿಸ್ಕೊಂಡು ಇದ್ವಿ. ಆದರೆ ಇನ್ನು ಮೇಲೆ ಆ ರೀತಿ ಸಹಿಸ್ಕೊಳ್ಳೋ ಅವಕಾಶನೇ ಇಲ್ಲ. ಅದಕ್ಕೆ ಎಲ್ಲ ಕೂಡ ಟೈಮ್ ಬಂದಿದೆ. ಈಗ ಮಲ್ಲಿ ಕೂಡ IAS ಅಧಿಕಾರಿ ಆಗಿದ್ದಾಳೆ. ಅವಳ ಕೈಯಲ್ಲಿ ಎಲ್ಲ ಅಧಿಕಾರ ಇದೆ. ಅವಳು ಏನಾದರೂ ಮಾಡ್ಬೋದು ನಿನ್ನನ್ನು ಅಂತ ಹೇಳಿ ಈ ಕಡೆ ಗೌತಮ್ ಅವರು ಕೂಡ ಹೇಳ್ತಾರೆ. ಹಾಗೆ ಜಯದೇವ್ ಅವರು ಕೂಡ ತುಂಬಾ ಕೋಪದಿಂದ ಇರ್ತಾರೆ. ಮತ್ತು ದಿಯಾ ಅವರು ಕೂಡ ತುಂಬಾ ಕೋಪದಿಂದ ನೋಡ್ತಾ ಇರ್ತಾರೆ. ಅದೇ ಸಮಯಕ್ಕೆ ಇಲ್ಲಿ ಶಕುಂತಲಾ ಅವರು ಕೂಡ ಅಲ್ಲಿಗೆ ಬರ್ತಾರೆ. ಆಗ ಶಕುಂತಲಾ ಅವರು ಕೂಡ ಬಂದು, ಗೌತಮ್ ಇವನು ಏನು ತಪ್ಪು ಮಾಡಿದ್ದಾನೆ, ಇವನನ್ನು ಕ್ಷಮಿಸ್ಬಿಡಿ, ಈ ಒಂದು ಸಲ ಇವನನ್ನು ಬಿಟ್ಟುಬಿಡಿ ಅಂತ ಶಕುಂತಲಾ ಅವರು ಕೇಳ್ಕೊಳ್ತಾರೆ. ಆದರೆ ಇಲ್ಲಿ ಗೌತಮ್ ಅವರು ಇವನನ್ನು ಬಿಡುವ ಅವಕಾಶನೇ ಇಲ್ಲ. ಈ ಕಡೆ ಮದುವೆಯಲ್ಲಿ ಸುನಿಲ್ನನ್ನು ಸಾಯಿಸಬೇಕು ಅಂತ ರೌಡಿಗಳನ್ನು ಕಳಿಸಿದ್ದ, ಮತ್ತು ಮಲ್ಲಿ ಜೀವನ ಹಾಳು ಮಾಡಬೇಕು ಅಂತ ಹೇಳಿ ಇವನು ಎಷ್ಟೋ ಪ್ಲ್ಯಾನನ್ನು ಮಾಡಿದ. ಆದರೆ ಅದ್ಯಾವುದು ಕೂಡ ಸಕ್ಸಸ್ ಆಗಲಿಲ್ಲ. ಮತ್ತು ಆ ಎಲ್ಲ ಪ್ರೂಫ್ಗಳು ಮತ್ತು ಎಲ್ಲ ಸಾಕ್ಷಿಗಳು ನಮ್ಮ ಹತ್ರ ಇದೆ. ಆದ್ದರಿಂದ ಇವನು ಜೈಲಿಗೆ ಹೋಗಿ ಬರಬೇಕು ಮತ್ತು ಶಿಕ್ಷೆನ ಅನುಭವಿಸಲೇಬೇಕು. ಅವಾಗೆ ಇವನಿಗೆ ಬುದ್ಧಿ ಬರೋದು ಅಂತ ಹೇಳಿ ಗೌತಮ್ ಅವರು ಕೂಡ ಹೇಳ್ತಾರೆ. ಮತ್ತು ಪೊಲೀಸ್ ಅವರನ್ನು ಕರೀತಾರೆ. ಇವನನ್ನು ಎಳ್ಕೊಂಡು ಹೋಗಿ ಇವನಿಗೆ ಸರಿಯಾಗಿ ಬೆಂಡೆತ್ತಿ ಅಂತ ಹೇಳಿ ಜಯದೇವ್ನನ್ನು ಅಲ್ಲಿಂದ ಕಳಿಸ್ತಾರೆ. ಮತ್ತು ಈ ಕಡೆ ಜಯದೇವ್ ಅವರು ಕೂಡ ತುಂಬಾ ಕೋಪದಿಂದ ಹೋಗ್ತಾರೆ. ಗೌತಮ್, ಭೂಮಿಕಾ, ಮಲ್ಲಿ, ನಿಮ್ಮನ್ನು ಯಾವುದೇ ಕಾರಣಕ್ಕೂ ನಾನು ಸುಮ್ಮನೆ ಬಿಡೋದಿಲ್ಲ. ನಾನು ಜೈಲಿಂದ ಬಂದಾಗ ನಿಮಗೆ ತಕ್ಕ ಪಾಠ ಕಲಿಸ್ತೇನೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಮಲ್ಲಿ ಅವರು ಕೂಡ, ನೀನು ಏನೇ ಒಂದು ಮಾತಾಡಿದ್ರು ಕೂಡ ನಿನಗೆ ಇನ್ನೂ ಕೂಡ ಶಿಕ್ಷೆ ಹಾಕೋಕೆ ನಾನು ಇದ್ದೇನೆ. ನನ್ನನ್ನು ನೀನು ಮರಿತಾ ಇದೆಯಾ, ನಾನು IAS ಅಧಿಕಾರಿ ಅಂತ ಹೇಳಿ ಮಲ್ಲಿ ಅವರು ಕೂಡ ಹೇಳ್ತಾರೆ. ಆಗ ಈ ಕಡೆ ಜಯದೇವ್ ಅವರು ಕೂಡ ಅಲ್ಲಿಂದ ಸುಮ್ಮನೆ ಹೋಗ್ತಾರೆ. ಮತ್ತು ಶಕುಂತಲಾ ಅವರು ಕೂಡ ತುಂಬಾ ಬೇಜಾರಿನಿಂದ, ನನ್ನ ಮಗ ಈ ರೀತಿಯಾಗಿ ಜೈಲಿನಾಗೆ ಹೋಗ್ಬಿಟ್ಟಲ್ಲ, ನಾನು ಎಷ್ಟು ಸಲ ಹೇಳಿದೆ ಗೌತಮ್ ತಂಟೆಗೆ ಹೋಗಬೇಡ ಅಂತ ಹೇಳಿದ್ರು, ಅವನು ಹೋಗಿ ಈಗ ಜೈಲಿನಲ್ಲಿ ಕೊಳೆಯೋ ಪರಿಸ್ಥಿತಿ ಬಂದ್ಬಿಡ್ತಲ್ಲ, ಹೇಗಾದರೂ ಮಾಡಿ ಅವನನ್ನು ಬಿಡಿಸ್ಕೊಂಡು ಬರಬೇಕು, ಮತ್ತು ಈ ಗೌತಮ್ ಮತ್ತು ಭೂಮಿಕಾಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ಶಕುಂತಲಾ ಅವರು ಕೂಡ ಚಿಂತೆ ಮಾಡ್ತಾ ಇರ್ತಾರೆ. ಗೌತಮ್ ಮತ್ತು ಭೂಮಿಕಾ ಅವರು ಕೂಡ ಮಲ್ಲಿ ಅವರು ಪಾಸ್ ಆಗಿರೋದನ್ನು ಮತ್ತು ಮದುವೆ ಆಗಿರೋದನ್ನು ಎಲ್ಲರೂ ಸಂತೋಷದಿಂದ ಸಂಭ್ರಮದಿಂದ ಆಚರಿಸ್ತಾ ಇರ್ತಾರೆ. ಜಯದೇವ್ ಅವರು ಇಲ್ಲಿ ತುಂಬಾ ದುಃಖದಿಂದ ಜೈಲಿನಲ್ಲಿ ಮುದ್ದೆ ಮುರಿತಾ ಇರ್ತಾರೆ ಅಂತಾನೆ ಹೇಳ್ಬೋದು. ಈ ಕಡೆ ಜಯದೇವ್ ಅವರು ಮಲ್ಲಿ ಜೀವನ ಹಾಳು ಮಾಡಬೇಕು, ಅವಳು ಕಣ್ಣೀರಲ್ಲಿ ಕೈ ತೊಳಿಬೇಕು ಅಂತ ಹೇಳಿ ಪ್ಲಾನ್ ಮಾಡಿದ್ರು. ಆದರೆ ಜಯದೇವ್ ಅವರೇ ಕೂಡ ಅವರ ಜೀವನ ಹಾಳು ಮಾಡಿಕೊಂಡು ಅವರು ಈಗ ಜೈಲಿನಲ್ಲಿ ಕಣ್ಣೀರು ಸುರಿಸುತ್ತಾ ದುಃಖದಿಂದ ಇದ್ದಾರೆ ಅಂತಾನೆ ಹೇಳ್ಬೋದು. ಒಳ್ಳೆಯವರಿಗೆ ಒಳ್ಳೆಯದೇ ಆಗೋದು, ಕೆಟ್ಟವರಿಗೆ ಕೆಟ್ಟದೇ ಆಗೋದು ಅಂತ ಹೇಳಿ ಈ ಧಾರಾವಾಹಿ ಮೂಲಕ ತಿಳಿಸ್ತಾ ಇದ್ದಾರೆ. ಇಲ್ಲಿನವರೆಗೆ ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.